ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 1ನೇ ತರಗತಿಯ ಪಠ್ಯಪುಸ್ತಕವಾದ ಸವಿ ಕನ್ನಡ ಇದರಲ್ಲಿನ ಪಾಠ 6 ಇದು ಪದ್ಯ. ಬೇಸಿಗೆ ರಜೆಯಲ್ಲಿ ಇದನ್ನು ಇವತ್ತು ನೋಡೋಣ. ಪದ್ಯ ಪ್ಲಸ್ ಇದರ ಅಭ್ಯಾಸಗಳನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡೋಣವಂತೆ. ಇದರ ಕವಿ ವಿದ್ಯಾಸಾಗರ ಕುಕ್ಕುಂದ. ಓಕೆ, ಪದ್ಯವನ್ನು ಹಾಡಿ ಮಕ್ಕಳಿಂದ ಹಾಡಿಸಿ ಅಂತ ಇದೆ. ಓಕೆ, ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು. ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು. ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು. ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹಾಡುವೆನು. ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು. ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನ್ನು ಕಾಣುವೆನು. ಪದ್ಯವನ್ನು ನಾವು ಇವಾಗ ನೋಡಿದ್ವಿ. ನೆಕ್ಸ್ಟ್ ಈಗ ನಾವು ಅಭ್ಯಾಸವನ್ನು ನೋಡೋಣ. ಪಾಠ 6 ಬೇಸಿಗೆ ರಜೆಯಲ್ಲಿ ಪದ್ಯ. ಅಭ್ಯಾಸ. ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. ಅಂದರೆ ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬಿಟ್ಟಿರುವ ಸ್ಥಳವನ್ನು ತುಂಬಿರಿ ಅಂತ. ಒಂದನೇದು, ಅಪ್ಪನ ಜೊತೆ ನಾ ಡ್ಯಾಶ್ ಹೋಗುವೆನು. ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು. 2, ಎತ್ತರ ದನಿಯಲ್ಲಿ ಡ್ಯಾಶ್ ಹೇಳುವೆನು. ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು. 3ನೇದು, ಬಗೆ ಬಗೆ ಹಣ್ಣಿನ ಡ್ಯಾಶ್ ಸವಿಯುವೆನು. ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು. ಸುಂದರ ಸೃಷ್ಟಿಯ ಡ್ಯಾಶ್ ಕಾಣುವೆನು. 4ನೇದು, ಸುಂದರ ಸೃಷ್ಟಿಯ ಸೊಬಗನ್ನು ಕಾಣುವೆನು. ಓಕೆ, ಈಗ ಅಭ್ಯಾಸ 2. ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. ಇದು ಕ್ವಶನ್ ಆ್ಯಂಡ್ ಆನ್ಸರ್. ಓಕೆ, ಪ್ರಶ್ನೋತ್ತರಗಳು. 1ನೇದು, ಕವಿಯು ಯಾರ ಜೊತೆ ದುಡಿಯುವನು. ಕವಿಯು ಯಾರ ಜೊತೆ ದುಡಿಯುವನು. ಉತ್ತರ, ಕವಿಯು ರೈತರ ಜೊತೆ ದುಡಿಯುವನು. ಕವಿಯು ರೈತರ ಜೊತೆ ದುಡಿಯುವನು. ಇಲ್ಲಿ ನೀವು ರೈತರ ಅಂತ ಇದೆ ಅಲ್ಲ, ಇಲ್ಲಿ ಯಾರ ಜೊತೆ ಅಂತ ಇದೆ ನೋಡಿ. ಕವಿಗಳು ಜೊತೆ ದುಡಿಯುವನು ಎಲ್ಲ ಸೇಮ್ ಇರುತ್ತೆ. ನೀವು ಇಲ್ಲಿದ್ದು ಯಾರ ಜೊತೆ ಅಂತ ಇದೆ ಅಲ್ಲ, ಇಲ್ಲಿ ಇದರ ಬದಲಾಗಿ ನೀವು ರೈತರ ಜೊತೆ ಅಂತ ಬರೆದರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಓಕೆ, 2ನೇ ಪ್ರಶ್ನೆ, ಕೌತುಕ ವಿಷಯ ಎಲ್ಲಿ ನಡೆದಿದೆ. ಕೌತುಕ ವಿಷಯ ಜಗದಲ್ಲಿ ನಡೆದಿದೆ. ಇಲ್ಲೇನು ಕೂಡ ನೋಡಿ, ಇಲ್ಲೇ ನೋಡಿ ಎಲ್ಲಿ ಅಂತ ಇದೆ ಅಲ್ಲ, ಇಲ್ಲಿ ಇದನ್ನು ರಿಮೂವ್ ಮಾಡಿ ಜಗದಲ್ಲಿ ಅಂತ ಬರೆದ್ರೆ ನಿಮ್ಮ ಇದು 2ನೇದು ಆನ್ಸರ್ ಮುಗಿಯುತ್ತೆ. ಓಕೆ, ಈಗ 3ನೇ ಪ್ರಶ್ನೆ. 3ನೇದು, ಹಳ್ಳಿಗೆ ಯಾವಾಗ ಹೋಗಬೇಕು. ಹಳ್ಳಿಗೆ ಯಾವಾಗ ಹೋಗಬೇಕು. ಇದಕ್ಕೆ ಉತ್ತರ, ಬೇಸಿಗೆ ರಜೆಯಲ್ಲಿ ಹಳ್ಳಿಗೆ ಹೋಗಬೇಕು. ಯಾವಾಗ ಹೋಗಬೇಕು ಹಳ್ಳಿಗೆ, ಇಲ್ಲಿ ಯಾವಾಗ ಅಂತ ಇದೆ ಅಲ್ಲ, ಇಲ್ಲಿ ಬೇಸಿಗೆ ರಜೆಯಲ್ಲಿ ಹಳ್ಳಿಗೆ ಹೋಗಬೇಕು. ಓಕೆ, ನೋಡ್ರಿ ಇಲ್ಲಿ ಅಭ್ಯಾಸ ಇ. ಆ ಮತ್ತು ಈ ಪಟ್ಟಿಯಲ್ಲಿರುವ ಶಬ್ದಗಳನ್ನು ಜೋಡಿಸಿ ಕವಿತೆಯ ಸಾಲುಗಳನ್ನು ಪೂರ್ಣಗೊಳಿಸಿ ಅಂತ ಇದೆ. ಓಕೆ, ಇದು ಒಂಥರ ಮ್ಯಾಚ್ ದ ಫಾಲೋವಿಂಗ್ ಅಂತ ಇರುತ್ತಲ್ಲ, ಆ ಥರದ್ದು. ಓಕೆ, ನೋಡೋಣ ಇವಾಗ. ಆ ಮತ್ತು ಈ 3 ಪಟ್ಟಿಗಳನ್ನು ಇಲ್ಲಿ ಕಾಲಮ್ಸನ್ನು ಕೊಟ್ಟಿದ್ದಾರೆ. ಈ ನಾವು ಮ್ಯಾಚ್ ಮಾಡಬೇಕು. ಓಕೆ, ಪೊಯಮ್ ನೀವು ಓದ್ಕೊಂಡ್ರೆ ಇದು ನಿಮಗೆ ಈಸಿ ಆಗುತ್ತೆ. ಬೇಸಿಗೆ ರಜೆಯಲ್ಲಿ ಇದು ಮೊದಲನೇದು. 1ನೇದು,
ಬೇಸಿಗೆ ರಜೆಯಲ್ಲಿ ಇಲ್ಲಿ ನೋಡಿದ್ದು 2 ಅಪ್ಪನ ಜೊತೆನಾ ಒಂದೇದು. ಇದು ನೆಕ್ಸ್ಟ್ ಲೈನ್ ಏನು ಬರುತ್ತೆ, ಅಪ್ಪನ ಜೊತೆನಾ ಹಳ್ಳಿಗೆ ಹೋಗುವೆನು. ಓಕೆ, ಬೇಸಿಗೆ ರಜೆಯಲ್ಲಿ ನೋಡಿ ನಾನು 1 ಅಂತ ಹಾಕಿದ್ದೀನಿ. 1 ಇದು ಕೂಡ 1. ಇದು ನೆಕ್ಸ್ಟ್ ಏನು ಬರುತ್ತೆ, ಹಳ್ಳಿಗೆ ಹೋಗುವೆನು. 1 1 1. ಓಕೆ, ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆನ ಹಳ್ಳಿಗೆ ಹೋಗುವೆನು. ಸೆಕೆಂಡ್, ತೋಟದಿ ಬೆಳೆದಿಹ. ಸೆಕೆಂಡ್ ಒನ್, ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ. ಇದು ಸೆಕೆಂಡ್ ಒನ್, ಆ ಕಾಲಮಲ್ಲಿ ಇದು ಸೆಕೆಂಡ್. ಓಕೆ, ಇದು ನೆಕ್ಸ್ಟ್ ಇದು ಬರುತ್ತೆ, ಬಗೆ ಬಗೆ ಹಣ್ಣಿನ ಸವಿಯನು ಸವಿಯುವೆನು. ಎರಡನೇದು. ಓಕೆ, ಬಗೆ ಬಗೆ ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನು ಸವಿಯುವೆನು. ನೆಕ್ಸ್ಟ್, ಜಗದಲ್ಲಿ ನಡೆದಿಹ. ಜಗದಲ್ಲಿ ನಡೆದಿಹ ಕೌತುಕ ವಿಷಯವ. ಓಕೆ, ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ಓಕೆ, ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ. ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು. ಓಕೆ, ಹಾಡನ್ನು ಹೇಳುವೆನು. 4ನೇದು. ಈ ಥರ ನೀವು ಅ, ಆ ಮತ್ತು ಈ ಪಟ್ಟಿಯಲ್ಲಿರುವ ಶಬ್ದಗಳನ್ನು ಜೋಡಿಸಿ ಕವಿತೆಯ ಸಾಲುಗಳನ್ನು ಪೂರ್ಣಗೊಳಿಸಿ. ಓಕೆ, ಈ ಥರ ನಾವು ಇದು ಪೋಯಮನ್ನು ಪೂರ್ಣಗೊಳಿಸಬೇಕು. ಓಕೆ, ಈಗ 4ನೆಯ ಅಭ್ಯಾಸ ನೋಡಿದ್ದೆ ಏನಿದೆ ಅಂತ ನೋಡೋಣ. ಈ ಅಭ್ಯಾಸ ಕೆಳಗಿನ ಸಾಲುಗಳನ್ನು ಮಕ್ಕಳಿಗೆ ಹೇಳಿ ಅವರಿಂದ ಹೇಳಿಸಿ ಅಂತ ಇದೆ. ಓಕೆ, ಮೊದಲನೇದು ಫಸ್ಟ್ ಒನ್, ಬೇಸಿಗೆ ರಜೆಯಲ್ಲಿ ಹಳ್ಳಿಗೆ ಹೋಗಬೇಕು. ಎರಡನೇದು, ರೈತರು ಬೆವರು ಸುರಿಸಿ ದುಡಿವನು. ರೈತನು ಬೆವರು ಸುರಿಸಿ ದುಡಿವನು. 3, ಜಗದಲ್ಲಿ ಕೌತುಕ ವಿಷಯಗಳು ನಡೆದಿವೆ. 4ನೇದು, ತೋಟದಲ್ಲಿ ಬಗೆ ಬಗೆ ಹಣ್ಣುಗಳಿವೆ. 5, ಸೃಷ್ಟಿಯು ಹಚ್ಚನೆ ಹಸುರಾಗಿದೆ. ಸೃಷ್ಟಿಯು ಹಚ್ಚನೆ ಹಸುರಾಗಿದೆ. 6, ಹಾಡನ್ನು ಎತ್ತರದ ದನಿಯಲ್ಲಿ ಹಾಡಬೇಕು. ಹಾಡನ್ನು ಎತ್ತರದ ದನಿಯಲ್ಲಿ ಹಾಡಬೇಕು. ಓಕೆ, ಇಲ್ಲಿಗೆ ನಮ್ಮ ಇದು ಬೇಸಿಗೆ ರಜೆಯಲ್ಲಿ ಈ ಪದ್ಯದ ಅಭ್ಯಾಸಗಳು ಮುಕ್ತಾಯವಾಯಿತು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ. ಇದೇ ಥರದ ಮುಂದಿನ ಅಭ್ಯಾಸಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.